ಸಿಲ್ವರ್ ಆಲ್ ಟೈಮ್ ಹೈ ತಲುಪಿದೆ. ಬಟ್ ಬೈ ಮಾಡಬೇಕಾ ಅಥವಾ ವೇಟ್ ಮಾಡಬೇಕಾ? ಕೊನೆವರೆಗೂ ನೋಡಿ. ಒಂದು ಸಣ್ಣ ತಪ್ಪು ನಿಮಗೆ ಒಂದು ದೊಡ್ಡ ಲಾಸ್ ನ ತಂದು ಕೊಡಬಹುದು. ಎಲ್ಲರೂ ಸಿಲ್ವರ್ ಖರೀದಿಗೆ ಓಡ್ತಿದ್ದಾರೆ, ಆದ್ರೆ ಸ್ಟಾಪ್ ಮಾಡಿ. ಈ ರ್ಯಾಲಿ ಹಿಂದೆ ಒಂದು ರೀಸನ್ ಇದೆ ಗೊತ್ತಾ? ಯಾಕೆ ಸಿಲ್ವರ್ ಸ್ಪೆಷಲ್ ಅಂದ್ರೆ, ಸಿಲ್ವರ್ ಇಸ್ ಬೋತ್ ಪ್ರೆಷಿಯಸ್ ಮೆಟಲ್ ಹಾಗೂ ಇಂಡಸ್ಟ್ರಿಯಲ್ ಮೆಟಲ್. ಇದು ಸೋಲಾರ್ ಪ್ಯಾನಲ್ಸ್, ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟರೀಸ್, ಎಲೆಕ್ಟ್ರಾನಿಕ್ಸ್, ಫೋಟೋಗ್ರಫಿ ಎಲ್ಲೆಡೆ ಯೂಸ್ ಆಗ್ತಿದೆ. ಆದ್ರಿಂದ ಪ್ರೈಸ್ ಡಿಪೆಂಡ್ ಆಗುತ್ತೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಮೇಲೆ ಮತ್ತೆ ಇನ್ವೆಸ್ಟರ್ ಸೆಂಟಿಮೆಂಟ್ ಮೇಲೆ. ಇದೇ ಕಾರಣ ಗೋಲ್ಡ್ ಸ್ಟಡಿ ಇದ್ರೂ ಕೂಡ ಸಿಲ್ವರ್ ಸಮ್ ಟೈಮ್ ರಾಕೆಟ್ ತರ ಮೇಲೆ ಹೋಗುತ್ತೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ 2 ಅಂದ್ರೆ ಇಂಡಿಯಾಸ್ ಇಂಪೋರ್ಟ್ ಫ್ಯಾಕ್ಟ್ಸ್. ಇಂಡಿಯಾನಲ್ಲಿ ಸಿಲ್ವರ್ ಕ್ರೇಜ್ ಅಬ್ಬರದಲ್ಲಿದೆ. 2024 ಮೊದಲಾರ್ಧದಲ್ಲಿ ಇಂಪೋರ್ಟ್ಸ್ 4500 ಟನ್ ಇತ್ತು, ಆದ್ರೆ ಲಾಸ್ಟ್ ಇಯರ್ 8 ಪಟ್ಟು ಜಾಸ್ತಿ ಆಗಿದೆ. ಫುಲ್ ಇಯರ್ ಎಸ್ಟಿಮೇಟ್ 7000 ಟನ್ ಇದೆ. ಡೊಮೆಸ್ಟಿಕ್ ಪ್ರೊಡಕ್ಷನ್ ಕಮ್ಮಿ ಆಗಿದೆ, ಆದ್ರೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಹಾಗಾಗಿ ಸಿಲ್ವರ್ ರೆಕಾರ್ಡ್ ಲೆವೆಲ್ ಅಲ್ಲಿ ಇದೆ. ಪಾಯಿಂಟ್ ನಂಬರ್ 3, ಗ್ಲೋಬಲ್ ಸಪ್ಲೈ ಗ್ಯಾಪ್. ವರ್ಲ್ಡ್ ನಲ್ಲಿ ಈಗ ಸಿಲ್ವರ್ ಸಪ್ಲೈ ಗ್ಯಾಪ್ ದೊಡ್ಡದಾಗಿದೆ. ಸೋಲಾರ್ ಅಪ್ಲಯನ್ಸಸ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಬ್ಯಾಟರೀಸ್ ಡಿಮ್ಯಾಂಡ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಮೈನಿಂಗ್ ಔಟ್ಪುಟ್ ಕ್ಯಾಚ್ ಅಪ್ ಆಗ್ತಾ ಇಲ್ಲ. 4 ವರ್ಷದಲ್ಲಿ ಕಂಟಿನ್ಯೂಸ್ ಡೆಫಿಸಿಟ್ ಇದೆ. ಅಂದ್ರೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಸಪ್ಲೈ ಕಮ್ಮಿ ಇದೆ. ಹೀಗಾದ್ರೆ ಆಬ್ವಿಯಸ್ ಅಲ್ವಾ, ರಾಕೆಟ್ ತರ ಪ್ರೈಸ್ ಮೇಲ್ಗಡೆ ಹೋಗುತ್ತೆ. ಸೊ ಪಾಯಿಂಟ್ ನಂಬರ್ 4, ಡೈವರ್ಸಿಫಿಕೇಶನ್ ಬೆನಿಫಿಟ್. ಸಿಲ್ವರ್ ಗಿವ್ಸ್ ಯು ಪರ್ಫೆಕ್ಟ್ ಡೈವರ್ಸಿಫಿಕೇಶನ್ ಬೆನಿಫಿಟ್. ಯಾಕೆಂದ್ರೆ ಇದು ಗೋಲ್ಡ್ ಮೇಲ್ಗಡೆ ಹೋದಾಗೆ ಹೋಗ್ಬೇಕು ಅಂತ ಇಲ್ಲ, ಇದು ಸ್ಟಾಕ್ ಗಳು ಮೇಲ್ಗಡೆ ಹೋದಾಗ್ಲೇ ಜೊತೆಗೆ ಮೇಲ್ಗಡೆ ಹೋಗ್ಬೇಕು ಅಂತಿಲ್ಲ. ಇದ್ರದ ಟ್ರ್ಯಾಕ್ ಬೇರೆ. ಆದ್ದರಿಂದ ಸ್ಮಾಲ್ ಅಲೋಕೇಶನ್ ಇನ್ ಸಿಲ್ವರ್ ಗಿವ್ಸ್ ಯು ಬ್ಯಾಲೆನ್ಸ್ ಅಂಡ್ ಗ್ರೋತ್ ಟು ಯರ್ ಪೋರ್ಟ್ಫೋಲಿಯೋ. ಈಗ ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಸಿಲ್ವರ್ ಯಾಕೆ ಆಲ್ ಟೈಮ್ ಹೈ ತಲುಪಿದೆ. ಅಂಡ್ ಇಫ್ ಯು ರಿಯಲಿ ವಾಂಟ್ ಟು ಇನ್ವೆಸ್ಟ್ ಇನ್ ಸಿಲ್ವರ್, ಕಮೆಂಟ್ ಮಾಡಿ ಸಿಲ್ವರ್ ಅಂತ, ನಾನು ನಿಮಗೆ ಕಳಿಸ್ಕೊಡ್ತೀನಿ ಯಾವ ರೀತಿ ಇದ್ರಲ್ಲಿ ಹೂಡಿಕೆ ಮಾಡಬಹುದು ಅಂತ. ಫಾಲೋ ಮಾಡಿ. ಇನ್ನಷ್ಟು ಗೋಲ್ಡ್, ಸಿಲ್ವರ್, ಸ್ಟಾಕ್ ಮಾರ್ಕೆಟ್, ಪರ್ಸನಲ್ ಫೈನಾನ್ಸ್ ಗಳ ಇನ್ಸೈಟ್ಸ್ ಗಳಿಗಾಗಿ ಮತ್ತೆ ಸಿಗೋಣ.